ಹೇಗಿದೆ ಅನ್ನೋದರ ಚಿತ್ರಣವನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಸರ್ಕಾರಿ ಆಸ್ಪತ್ರೆಯ ಬೆಡ್ ಮೇಲೆ ನಾಯಿಗಳದ್ದೇ ದರ್ಬಾರ್. ಬೆಡ್ ಮೇಲೆ ನಾಯಿಗಳು ಬಂದು ಮಲಗಿದ್ರು ಅಲ್ಲಿ ಹೇಳೋರಿಲ್ಲ ಕೇಳೋರಿಲ್ಲ. ಇಂಥ ಪರಿಸ್ಥಿತಿಯಾಗಿದೆ ಸರ್ಕಾರಿ ಆಸ್ಪತ್ರೆಗಳು ರಾಜ್ಯದಲ್ಲಿ. ನಾಯಿಗಳ ಅಡ್ಡೆಯಾಗಿದೆ ಪ್ರಾಥಮಿಕ ಆರೋಗ್ಯ ಕೇಂದ್ರ. ಕಲಬುರಗಿ ಜಿಲ್ಲೆ ಡೊಂಗರಗಾಂವ್ನಲ್ಲಿರುವಂತಹ ಆಸ್ಪತ್ರೆ ಇದು. ಕಮಲಾಪುರ ತಾಲೂಕಿನ ಡೊಂಗರಗಾಂವ್ ಗ್ರಾಮ ಆಗುತ್ತೆ. ಈ ಬಗ್ಗೆ ಜನ ದೂರು ಕೊಟ್ಟರು ಕೂಡ ಡಿಎಚ್ಒ ಕ್ಯಾರೆ ಅಂತ ಇಲ್ಲ. ಡಿಎಚ್ಒ ನಿರ್ಲಕ್ಷ್ಯಕ್ಕೆ ಇದೀಗ ಗ್ರಾಮಸ್ಥರು ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ. ನೀವು ಗಮನಿಸ್ತಾ ಇದ್ದೀರಲ್ಲ, ಆಸ್ಪತ್ರೆಯ ಹೊರಭಾಗದ ದೃಶ್ಯ ಅಲ್ಲ ಇದು. ಆಸ್ಪತ್ರೆಯ ಒಳಗೆ ರೋಗಿಗಳಿಗೆ ಚಿಕಿತ್ಸೆಯನ್ನ ಕೊಡಬೇಕಾದಂತ ಬೆಡ್ ಮೇಲೆ ನಾಯಿಗಳು ಮಲಗಿದ್ದಾವೆ. ಅದನ್ನ ನೋಡಿದ್ರೂ ನೋಡದೇ ಇರೋ ರೀತಿ ಇದ್ದಾರೆ ಅಲ್ಲಿಯ ಸಿಬ್ಬಂದಿಗಳು. ನೋಡಿ, ಈ ಬೆಡ್ ಮೇಲೆ ರೋಗಿಗೆ ಏನಾದ್ರೂ ಚಿಕಿತ್ಸೆ ಕೊಟ್ರೆ ಒಂದು ಕಾಯಿಲೆಯಿಂದ ಬಂದವರು ಇನ್ನೊಂದು 10 ಕಾಯಿಲೆಯನ್ನ ಬರೆಸ್ಕೊಂಡು ವಾಪಸ್ ಹೋಗ್ತಾರೆ. ಏನಾದ್ರೂ ಕೂಡ ಆಶ್ಚರ್ಯ ಪಡಬೇಕಾಗಿಲ್ಲ. ಆಸ್ಪತ್ರೆಯ ಬೆಡ್ ಮೇಲೆ ಮನುಷ್ಯರಿರಬೇಕಾದಂತ ಜಾಗದಲ್ಲಿ, ರೋಗಿಗಳಿಗೆ ಚಿಕಿತ್ಸೆ ಕೊಡಬೇಕಾಗಿದ್ದಂತ ಜಾಗದಲ್ಲಿ ನಾಯಿಗಳಿದಾವೆ. ನೀವು ಸ್ಥಳವನ್ನು ಕೂಡ ಗಮನಿಸಬಹುದು. ಡೊಂಗರಗಾಂವ್ ಕಲಬುರಗಿ ಆಗುತ್ತೆ ಇದು. ಇಲ್ಲಿ ಸರ್ಕಾರಿ ಆಸ್ಪತ್ರೆಯ ಅಧ್ವಾನ. ಈ ಬಗ್ಗೆ ಡೀಟೇಲ್ಸ್ ಅನ್ನ ಪಡೆದುಕೊಳ್ತಾ ಹೋಗ್ತೀನಿ. ಪ್ರತಿನಿಧಿ ದತ್ತಾತ್ರೇಯ ಪಾಟೀಲ್ ಫೋನ್ ಸಂಪರ್ಕದಲ್ಲಿದ್ದಾರೆ. ದತ್ತಾತ್ರೇಯ, ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ ನಾವು, ಈ ರೀತಿಯಾಗಿ ಏನಾದ್ರೂ ಚಿಕಿತ್ಸೆಯನ್ನ ಕೊಟ್ರೆ, ಆಗ್ಲೇ ಹೇಳಿದಾಗೆ ಒಂದು ಕಾಯಿಲೆ ತಗೊಂಡು ಬಂದಿರುವಂತ ರೋಗಿ ಮತ್ತೆರಡು ಕಾಯಿಲೆಯ ಜೊತೆಗೆ ಮನೆಗೆ ವಾಪಸ್ ಹೋಗ್ಬೇಕಾಗುತ್ತೆ. ಅಷ್ಟೊಂದು ನಿರ್ಲಕ್ಷ್ಯನ? ಇದ್ರ ಬಗ್ಗೆ ಯಾರು ಪ್ರಶ್ನೆ ಮಾಡಿಲ್ವಾ ದತ್ತಾತ್ರೇಯ? ಚೈತ್ರ, ನಿಜಕ್ಕೂ ಈ ವಿಡಿಯೋ ನೋಡಿದ್ರೆ ಸಾಕಷ್ಟು ಆಕ್ರೋಶ ಪುಗಿಲೇಬೇಕು. ಯಾಕಂತಂದ್ರೆ ಸಾಕಷ್ಟು ಏನಾದ್ರು ಚಿಕ್ಕ ಮಕ್ಕಳು ಆಸ್ಪತ್ರೆಗೆ ಬರ್ತಾರೆ, ಕೆಲವೊಂದಿಷ್ಟು ಇದು ಸಿವಿಯರ್ ಪೇಷಂಟ್ಗಳು ಕೂಡ ಬರ್ತವೆ, ಇನ್ಫೆಕ್ಷನ್ ಆಗುತ್ತೆ. ಮತ್ತು ನಾಯಿಗಳು ಈ ರೀತಿಯಾದಂತ ಬೆಡ್ ಮೇಲೆ ಮಲ್ಕೊಂಡಿದ್ರೆ ಸಹಜವಾಗಿ ಏನಂತಾರೆ, ಒಂದು ಕಾಯಿಲೆಗೆ ಚಿಕಿತ್ಸೆ ಪಡೆದುಕೊಳ್ಳುವಂತ ರೋಗಿಗಳು ಮತ್ತೊಂದು ಕಾಯಿಲೆ ಹಚ್ಕೊಂಡು ಮನೆಗೆ ಹೋಗ್ಬೇಕಾದಂತ ಸ್ಥಿತಿ ನಿರ್ಮಾಣ ಆಗುತ್ತೆ. ಹೀಗಾಗಿ ಸಾಕಷ್ಟು ಏನಂತಾರೆ ಆಕ್ರೋಶ ಹೇಳ್ತಾ ಇದೆ. ಖುದ್ದು ಏನಂತಾರೆ ಈ ಬಗ್ಗೆ ಗ್ರಾಮಸ್ಥರು ಡಿಎಚ್ಒಗೆ ಹೇಳಿದ್ರು ಕೂಡ ಡಿಎಚ್ಒ ನೀವು ರಿಟರ್ನ್ ಆಗಿ ಕಂಪ್ಲೇಂಟ್ ಕೊಡಿ, ಆಮೇಲೆ ನೋಡ್ತೀನಿ ಅನ್ನುವಂತ ಒಂದು ನೆಗ್ಲಿಜೆನ್ಸಿಯನ್ನ ತೋರಿಸ್ತಾ ಇದ್ದಾರೆ. ಮತ್ತು ಖುದ್ದು ಟಿಎಚ್ಗೂ ಕೂಡ ಭೇಟಿಯಾದ್ರೂ ಕೂಡ ಅವ್ರು ಯಾರು ಕೂಡ ಕೇರೆ ಅಂತ ಇಲ್ಲ ಅಂತ ಸ್ವತಃ ಏನಂತಂದ್ರೆ ಗ್ರಾಮಸ್ಥರು ಕೂಡ ಆರೋಪ ಮಾಡ್ತಾ ಇರ್ತಕ್ಕಂಥದ್ದು. ಯಾಕಂದ್ರೆ ದಿನ ಬೆಳಗಾದ್ರೂ ಕೂಡ ಈ ರೀತಿಯಾಗಿ ನಾಯಿಗಳು ಖುದ್ದು ಆಸ್ಪತ್ರೆ ಬೆಡ್ ಮೇಲೆ ಮಲ್ಕೊಂಡ್ರು ಕೂಡ ಅಲ್ಲಿನ ಸಿಬ್ಬಂದಿ ಆಗ್ಲಿ ಮತ್ತು ಏನು ವೈದ್ಯರಾಗ್ಲಿ ಯಾವುದೇ ರೀತಿಯಾಗಿ ಕ್ರಮ ಕೈಗೊಳ್ತಿಲ್ಲ. ಮತ್ತು ಇಷ್ಟೊಂದು ರಾಜಾರೋಷವಾಗಿ ಏನಂತಾರೆ ನಾಯಿಗಳೇ ಖುದ್ದು ಬೆಡ್ ಮೇಲೆ ಮಲ್ಕೊಳ್ತಿದ್ದಾವೆ, ವಿಡಿಯೋ ಮಾಡ್ಕೊಳ್ತಿದ್ರು ಕೂಡ ಯಾವುದೇ ರೀತಿಯಾದಂತ ಅಂಜಿಕೆ ಇಲ್ಲ ಮತ್ತು ರಾಜಾರೋಷವಾಗಿ ಬೆಡ್ ಮೇಲೆ ಕುಳಿತಿರುವಂತ ದೃಶ್ಯ ಕೂಡ ಸರಿಯಾಗಿರ್ತಕ್ಕಂಥದ್ದು. ಹೀಗಾಗಿ ಏನಂತಾರೆ ಗ್ರಾಮಸ್ಥರು ನಮ್ಮ ಆಸ್ಪತ್ರೆ ಸ್ಥಿತಿ ಹೀಗಿದೆ, ಡಿಎಚ್ಒ ಅವರಿಗೆ ಕಂಪ್ಲೇಂಟ್ ಕೊಟ್ಟರು ಕೂಡ ನೀವು ರಿಟರ್ನ್ ಆಗಿ ಕೊಡಬೇಕು, ಇಲ್ಲಿ ಕಲಬುರಗಿಗೆ ಬಂದು ನೀವು ಕಂಪ್ಲೇಂಟ್ ಕೊಡಿ ಅನ್ನುವಂತ ಒಂದು ಮಾತನ್ನ ಹೇಳ್ತಾ ಇರ್ತಕ್ಕಂಥದ್ದು. ಚೈತ್ರ, ಓಕೆ, ಥ್ಯಾಂಕ್ ಯು ದತ್ತಾತ್ರೇಯ ಮಾಹಿತಿಗಾಗಿ.